ಹಲೋ ಆಲ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪ್ಯಾನ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಹೆಲ್ತಿ ಕೂಡ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡೋದು ಹೇಗೆ ನೋಡ್ಕೊಳ್ಳೋಣವಾ? ರಾತ್ರಿನೇ 1/4 ಕಪ್ ಹೆಸರುಬೇಳೆ, 1/4 ಕಪ್ ಕಡಲೆಬೇಳೆನ ನೆನೆಸ್ಕೋಬೇಕು. ಬೆಳಗ್ಗೆ ಮಿಕ್ಸಿ ಜಾರಲ್ಲಿ ನೆಂದಂಥ ಕಡಲೆಬೇಳೆ, ಹೆಸರುಬೇಳೆನ ಹಾಕಿ ಖಾರಕ್ಕೆ 3 ಇಂದ 4 ಹಸಿಮೆಣಸಿನ್ಕಾಯಿ ಸೇರಿಸಿ 1 ಇಂಚು ಶುಂಠಿ ಕೂಡ ಸೇರಿಸಿ ಇಡ್ಲಿ ಹಿಟ್ಟು ಅದಕ್ಕೆ ರುಬ್ಕೋಬೇಕು. ಸ್ವಲ್ಪ ನೀರು ಬಳಸ್ಕೊಂಡು ರುಬ್ಕೊಳ್ಳಿ. ರುಬ್ದಂಥ ಹಿಟ್ಟನ್ನು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿ 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸೈಡ್ಗಿಡಿ. ಹೇಳಿದ್ನಲ್ಲ ಮೆಂತ್ಯ ಸೊಪ್ಪಿಂದ ಮಾಡ್ತಾ ಇರೋದ್ರು ಅಂತ. ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ರೂ ಆಯಿತು, ಇಲ್ಲ ನಂತರ ಈ ಥರ ಚಾಪರ್ ಇದ್ದರೆ ಅದರಲ್ಲಿ ಚಾಪ್ ಮಾಡ್ಕೊಳ್ಳಿ, ತುಂಬ ಫೈನ್ ಚಾಪ್ ಆಗುತ್ತೆ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊಪ್ಪನ್ನು ಸೇರಿಸಿದ್ದೀನಿ. ಒಂದು 1/4 ಕಟ್ಟಷ್ಟು ಮೆಂತ್ಯ ಸೊಪ್ಪಿದೆ. ನೀವು ಬಟ್ಲು ಲೆಕ್ಕ ಅಳತೆ ತೊಗೊಂಡ್ರೆ 1 ಬಟ್ಲಷ್ಟು ಎಲೆ ಬಿಡಿಸಿದಂಥ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫೈನ್ ಚಾಪ್ ಮಾಡಿ ಹಿಟ್ಟಿಗೆ ಸೇರಿಸಿ. ನೋಡಿ, ಚಾಪರ್ ಇದ್ದರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಅಷ್ಟು ಫೈನಾಗಿ ಚಾಪ್ ಮಾಡಿಕೊಡುತ್ತೆ. ಅದೇ ನಾವು ಕೈಯಲ್ಲಿ ಇಷ್ಟು ನೀಟಾಗಿ ಮಾಡಲಿಕ್ಕೆ ಕಷ್ಟ, ಟೈಮ್ ತೊಗೊಳುತ್ತೆ ಅಷ್ಟೇ. ಕಷ್ಟ ಅನ್ನೋದಕ್ಕಿಂತ ಟೈಮ್ ಜಾಸ್ತಿ ಹಿಡಿಸುತ್ತೆ. ಬೆಳಗ್ಗೆನೇ ಈರುಳ್ಳಿ ಹೆಚ್ಕೊಂಡು ಕಣ್ಣಲ್ಲಿ ನೀರೆಲ್ಲ ಬರ್ಸ್ಕೊಳ್ಳೋದಕ್ಕಿಂತ ಈ ಥರ ಚಾಪರಲ್ಲಿ ಮಾಡಿದ್ರೆ ತುಂಬ ಬೇಗ ಕೆಲಸ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕೈಯಲ್ಲೇ ಹೆಚ್ಚಿ ಸೇರಿಸಿ, ತೊಂದರೆ ಇಲ್ಲ. ಮತ್ತು ಇದಕ್ಕೆ ಚಟ್ನಿಗೆ ನಾನು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತೋತಾಪುರಿ ಮಾವಿನಕಾಯಿನ ಒಂದು 4 ಇಂದ 5 ಹೋಳು ಬರೋ ಥರ ಹೆಚ್ಕೊಂಡು ಖಾರಕ್ಕೆ 3-4 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಬೆಲ್ಲದ ಪುಡಿ, 3-4 ಟೀ ಸ್ಪೂನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಫ್ರೆಶ್ ತೆಂಗಿನಕಾಯಿ ತುರಿ ಇದ್ದರೂ ಸೇರಿಸ್ಕೊಳ್ಳಿ, ಒಂದು ಅರ್ಧ ಬಟ್ಲಷ್ಟು. ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಚಾಪರಲ್ಲೇ ಚಟ್ನಿ ಮಾಡ್ತಾಯಿದ್ದೀನಿ. ಸ್ಕೋರ್ಸ್ ಆಗಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮಿಕ್ಸಿ ಜಾರಲ್ಲಿ ನೀವು ಪೇಸ್ಟ್ ಮಾಡ್ಕೋಬೋದು. ಚಟ್ನಿ ರೆಡಿಯಾಗಿದೆ. ಈಗ ಹಿಟ್ಟು ರೆಡಿಯಾಗಿತ್ತಲ್ವಾ, ಈಗ ಪ್ಯಾನಲ್ಲಿ 1 ಟೀ ಸ್ಪೂನ್ ಆಯಿಲ್ ಹಾಕಿ 1 ಸೌಟಷ್ಟು ಹಿಟ್ಟು ಹಾಕಿ 2 ಕಡೆನೂ ಕ್ರಿಸ್ಪಿ ಬರೋವರೆಗೂ ಬೇಯಿಸಿ. ಇದು ಸ್ವಲ್ಪ ನಿಧಾನ ಬೇಯೋದು, ಯಾಕಂದರೆ ಮೆಂತ್ಯ ಸೊಪ್ಪು, ಹೆಸರುಬೇಳೆ, ಕಡಲೆಬೇಳೆ ಎಲ್ಲ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಒಂದು 2 ನಿಮಿಷ ಪೇಷನ್ಸಿಂದ ಸುತ್ತಲೂ ಎಣ್ಣೆ ಹಾಕಿ 2 ಕಡೆನೂ ತಿರುಗಿಸಿ ಬೇಯಿಸಿದ್ರೆ ಸೂಪರ್ ಆದ ಕ್ರಿಸ್ಪಿ ಮೆಂತ್ಯ ಸೊಪ್ಪಿನ ಪ್ಯಾನ್ ಕೇಕು ತಿನ್ನಲಿಕ್ಕೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಖಂಡಿತ ನೀವೆಲ್ಲ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಹೆಲ್ತಿ ಕೂಡ, ಮಕ್ಳಿಗಂತೂ ಐಡಿಯಲ್ ಬ್ರೇಕ್ಫಾಸ್ಟ್ ಇದು. ಇದ್ರ ಜೊತೆಗೆ ಮಾವಿನಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ನು. ತುಪ್ಪ ಹಚ್ಚಿ ಸರ್ವ್ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ರಾತ್ರಿನೇ ನೆನೆಸಿ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳಿ. ಇದೇ ಥರ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ವೀಣಾ ಲಕ್ಷ್ಮೀ ನಾರಾಯಣ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ.